ಶಾಂತಿಯುತ ನಾವು ವರ್ತನೆ ಮಾಡ್ತಾ ಇದೀವಿ. ಈಗ ಹೊಡಿತೀರಾ? ಏನ್ ಕಣ್ಣ ಹೊಡೆಯೋಣ ಅಣ್ಣ, ಹೊಡೆಯಕ್ ಬರ್ಲಿಲ್ಲ. ನಾವು ನ್ಯಾಯ ಕೇಳಕ್ ಬಂದಿದ್ವಿ, ನಮ್ಮ ಭೂಮಿ ಗುಡಿ ಅಂತ ಕೇಳಕ್ ಬಂದಿದೀವಿ ಅಣ್ಣ. ಯಾವಾಗ ನೋಡಿದ್ರಿ ಗೊತ್ತಾ? ನಮ್ಮ ಓದ್ಕೊಳ್ ಕೇಳಿದ್ರಲ್ಲ, ಅವತ್ತು ಈ ಮಕ್ಕ ನೋಡಿದ್ರು ನೀವು. ನಮ್ಮ ರೈತರುಗಳನ್ನ ಯಾರ ಮಕ್ಕಳು ನೀವು ನೋಡಿ. ನಾನು ಕರೆದಲ್ಲಪ್ಪ, ಹಿಂಗೆ ಚರ್ಚೆ ಮಾಡಿದ್ರೆ ನೀವು ಆಟೋ ಮಾಡ್ಕೊಂಡ್ಬಂದು ನಾನೇ ಚರ್ಚೆ ಮಾಡಿ. ಈಗ ನಾವು ನಿಮ್ಗೆ ನಾನು ಇಲ್ಲಿ ಕೂತ್ಕೊಂಡು ನಾನು ಬಿಡಿಸೇ ಬಿಡ್ತೀನಿ ಅಂತ ನಾನು ವಾಗ್ದಾನ ಕೊಡಕ್ ಆಗಲ್ಲ. ಇಲ್ಲ ಇಲ್ಲೇ ಕೂತ್ಕೊಂಡು ಇಲ್ಲ ನಿಮ್ಗೆ ಬಿಡಿಸ್ಕೊಡ್ತೀನಿ ನಾನು ಅಂತಕ್ಕಂಥ ವಾಗ್ದಾನ ಅಲ್ಲ. ಈಗ ಅವರು ನೆನ್ನೆ ಎಲ್ಲ ಅವ್ರು ಯಾರು ಪರವಾಗಿ ಕೂತಿರ್ತಕ್ಕಂಥವ್ರು ಕೂಡ ನನಗೆ ಫೋನ್ ಮಾಡಿದ್ರು. ನೀವು ಬರೀ ಅವ್ರ ಮಾತು ಮಾತ್ರ ಕೇಳಿ. ಇದೇ ಫಸ್ಟ್ ಟೈಮ್ ಭೂ ಸ್ವಾಧೀನದ ವಿರುದ್ಧ ಹೋರಾಟ ಮಾಡ್ತಾ ಇರೋ ಬಿಡದಿ ಹೋಬಳಿ ಬೈರಮಂಗಲ ಕಂಚುಗಾರನಹಳ್ಳಿ ವ್ಯಾಪ್ತಿಯ ರೈತರ ಜೊತೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಸಭೆಯನ್ನು ನಡೆಸಿದ್ರು. ಈ ಸಭೆಯಲ್ಲಿ ಏನೇನಾಯ್ತು ನೀವೇ ನೋಡಬೇಕು. ಒಂದಷ್ಟು ಮಾತಾಡಿದ್ರು ಶಾಸಕರು ರೈತರ ಜೊತೆ. ಅವತ್ತೇ ಕುತ್ಕೊಂಡು ನಿಮ್ಮ ಸಮಸ್ಯೆ ಕೇಳ್ತಾ ಇದ್ದೆ, ಬರಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಆದರೆ ಅಲ್ಲಿದ್ದ ರೈತರು ಕೂಡ ಹೇಳಿದ್ರು, ನೀವು ನಮ್ಮನ್ನು ನೋಡ್ತಾ ಇರೋದೇ ಈಗ, ವೋಟ್ ಕೇಳೋಕೆ ಬಂದಾಗ ಅಷ್ಟೇ ನೀವು ಇಲ್ಲಿಗೆ ಬಂದಿದ್ದು, ಆಮೇಲೆ ಬಂದೇ ಇಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಹಾಗೆ ಉಪಮುಖ್ಯಮಂತ್ರಿ ಜೊತೆ ಟೈಮ್ ಕೊಡಿಸ್ತೀನಿ ಅಂದಿದ್ದಕ್ಕೆ ನಮಗೆ ಮುಖ್ಯಮಂತ್ರಿಗಳ ಜೊತೆನೇ ಸಭೆ ಮಾಡಬೇಕು, ಅದಕ್ಕೆ ಟೈಮ್ ಕೊಡಿಸಿ ಅಂತಾನು ರೈತರು ಕೇಳ್ತಾರೆ. ಆಯಿತು, 30-40 ಜನ ಬನ್ನಿ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಅವ್ರಿಗೆ ಹೇಳ್ತೀನಿ, ಹಾಗೆ ಅವ್ರ ತೀರ್ಮಾನ ಏನು ಅನ್ನೋದನ್ನು ಕೂಡ ಆಮೇಲೆ ಹೇಳ್ತೀನಿ, ಆದರೆ ಬಿಡಿಸ್ಕೊಡ್ತೀನಿ ಅಂತ ವಾಗ್ದಾನ ಕೊಡೋದಕ್ಕಾಗೋದಿಲ್ಲ ಅಂತಾನು ಹೇಳಿದ್ರು. ಹಾಗೆ ರೈತರು ಮಾತಾಡ್ತಾ, ಸರ್ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾವು ಸಾತ್ವಿಕವಾಗಿ ವರ್ತನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದ ಹಾಗೆ ಬಾಲಕೃಷ್ಣ ಅಂದ್ರೆ ಏನು ಹೊಡಿತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಹೊಡೆಯೋದಕ್ಕೆ ಕೇಳಲಿಲ್ಲ ಅಣ್ಣ, ನ್ಯಾಯ ಕೇಳೋದಕ್ಕೆ ಬಂದಿದ್ದೀವಿ, ನಮ್ಮ ಭೂಮಿ ನಮಗೆ ಬಿಟ್ಕೊಡಿ ಅಂತ ಕೇಳೋದಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಇಷ್ಟು ದಿನ ರೈತರ ಮುಂದೆ ಬಂದಿರಲಿಲ್ಲ ಈ ವಿಚಾರದಲ್ಲಿ. ಈಗ ಮಾಗಡಿ ಬಾಲಕೃಷ್ಣ ಅವರು ರೈತರ ಜೊತೆ ಸಭೆಯನ್ನ ನಡೆಸಿದ್ದಾರೆ. ಆದರೆ ಈ ಸಭೆಯಲ್ಲಿ ಏನು ತಾರ್ಕಿಕ ಅಂತ್ಯ ಅನ್ನೋ ರೀತಿಯಲ್ಲಿ ಏನು ಕಾಣಿಸ್ಲಿಲ್ಲ. ಯಾಕೆಂದ್ರೆ ನಿಮಗೆ ಬಿಡಿಸ್ಕೊಡ್ತೀನಿ ಅನ್ನೋ ವಾಗ್ದಾನವನ್ನೇನು ಮಾಡೋದಿಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಅಲ್ಲೇ ಅರ್ಥ ಆಗುತ್ತೆ ಟೌನ್ಶಿಪ್ ಆಗಲೇಬೇಕು ಅನ್ನೋದು ಇವರ ನಿರ್ಧಾರವೂ ಕೂಡ ಆಗಿದೆ. ಆದರೆ ರೈತರು ಒಪ್ಪಿಗೆ ಕೊಡ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಈ ಸಭೆಯಲ್ಲಿ ಯಾವ ರೀತಿ ಮಾತಾಡಿದ್ರು, ಏನೇನಂದ್ರು ನೀವೇ ನೋಡಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.